ಹಾಯ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಆ್ಯಂಡ್ ಗುಡ್ ನೈಟ್. ಯಾರ್ಯಾರು ಯಾವ ಟೈಮಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಸ್ವಾಗತ ಈ ನನ್ನ ವಿಡಿಯೋಗೆ. ಆ್ಯಂಡ್ ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಷಯ ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೈಂಡ್ ಮತ್ತು ಬಾಡಿದು ಕನೆಕ್ಷನ್. ಮೈಂಡ್ ಮತ್ತು ಬಾಡಿದು ಕನೆಕ್ಷನ್ ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಿರೋ ಹಾಗೆ, ಅಂದರೆ ಲಾಸ್ಟ್ ವಿಡಿಯೋ ಪಾರ್ಟ್ 1 ಏನಿದೆ ಮೈಂಡ್ ವರ್ಸಸ್ ಬಾಡಿ ಅನ್ನೋ ವಿಡಿಯೋ ಒಳಗಡೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರು ಇನ್ನೂ ಆ ವಿಡಿಯೋ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಆ ವಿಡಿಯೋ ನೋಡಿ ಕಂಟಿನ್ಯೂ ಮಾಡ್ಕೊಳ್ಳಿ. ಆ್ಯಂಡ್ ಕಂಟಿನ್ಯೂ ಮಾಡಲಿಲ್ಲ ಅಂತ ಪರವಾಗಿಲ್ಲ, ಈ ವಿಡಿಯೋ ಆದಮೇಲೆ ಬೇಕಿದ್ರೆ ನೀವು ಅದನ್ನು ನೋಡ್ಬೋದು. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಬೇಸಿಕ್ಸ್ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬೇಸಿಕ್ಸ್ ಏನು ಅಂತಂದರೆ, ಬೇಸಿಕ್ ಕಾನ್ಸೆಪ್ಟ್ ನಾನು ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದು ಅಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ. ಅಂದರೆ ನಾನು ಯಾರು ಅಂತ ಎಕ್ಸ್ಪ್ಲೇನ್ ಮಾಡಿದ್ದು, ಅಂದರೆ ಯಾರಿಗೆ ಮನಸ್ಸು ಅಂತಂದ್ರೇನು, ಹಾಗೆ ಬ್ರೈನ್ ಅಂತಂದ್ರೇನು, ಹಾಗೆ ಬಾಡಿ ಫಿಸಿಕಲ್ ಆಸ್ಪೆಕ್ಟು, ಸ್ಪಿರಿಚುವಲ್ ಆಸ್ಪೆಕ್ಟು, ಮೆಂಟಲ್ ಆಸ್ಪೆಕ್ಟು, ಈ ಮೂರನ್ನೂ ಡಿಫ್ರೆನ್ಷಿಯೇಟ್ ಮಾಡಿ ನಿಮಗೆ ಬೇಸಿಕ್ಕಾಗಿ ಒಂದು ಐಡಿಯಾ ಕೊಟ್ಟಿದ್ದೆ. ಹಾಗೆ ಈ ವಿಡಿಯೋದಲ್ಲಿ ಬೇಸಿಕ್ಕಾಗಿ ಐಡಿಯಾ ಏನಂತಂದರೆ, ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಎಗ್, ಓಕೆ, ಈ ಎಗ್ ಬಗ್ಗೆ ಎಲ್ಲರಿಗೂ ಗೊತ್ತು. ಇದು ಏನಂತ ಕೇಳಿದ್ರೆ, ಇದು ಯಾವ ಶೇಪ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ. ಎಗ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ. ಓಕೆ, ಈ ಎಗ್ಗು ನೀವು ಎಗ್ ಅಂತ ಯಾಕೆ ಕರೆದ್ರಿ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತೀರಾ. ಓಕೆ, ಆದರೆ ಈ ಎಗ್ಗಿಂದ ಒಂದು ಜೀವಿ ಕೂಡ ಹುಟ್ಟುತ್ತೆ. ಆ ಜೀವಿ ಹೆಂಗೆ ಹುಟ್ಟುತ್ತೆ, ಈ ಪೂರ್ತಿ ನಿಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆ ಇದಷ್ಟೇ ಎಗ್ಗ. ಇದ್ರ ಒಳಗಡೆ ಏನಿದೆ, ಇದ್ರ ಒಳಗಡೆ ಏನೇನಿರುತ್ತೆ, ಎಗ್ ಯಾಕ್, ಆಮೇಲೆ ಆಲ್ಬುಮಿನ್, ಪೂರ್ತಿ ನೀವು ಇದರೊಳಗಡೆ ಜಿಲಾಟಿನಸ್ ಪ್ರಾಡಕ್ಟ್ ಏನು ನೋಡ್ತೀರಾ ಅದೆಲ್ಲ ನಾವು ವಿ ಕಾಲ್ ಇಟ್ ಆಸ್ ಆಲ್ಬುಮಿನ್, ದ್ಯಾಟ್ಸ್ ಅ ಪ್ರೋಟೀನ್. ಆಮೇಲೆ ಎಗ್ ಯಾಕ್. ಈಗ ಒಂದು ಸಿಂಪಲ್ ಕ್ವೆಶನ್, ಇದರಲ್ಲಿಗೆ ನೀವು ತಿನ್ನೋದೇನು, ಇದರಲ್ಲಿ ನೀವು ಇದನ್ನು ಆಹಾರ ಅಂತ ಕನ್ಸಿಡರ್ ಮಾಡಿ ತಿಂದೆ ಅಂತಂದರೆ, ಈಗ ನಾನೇ ಆಹಾರ ಅಂತ ಇದನ್ನು ಕನ್ಸಿಡರ್ ಮಾಡಿದೆ. ಓಕೆ, ನಾನು ಇದನ್ನ ತಿನ್ನಬೇಕು. ಇದರಲ್ಲಿ ಏನು ತಿಂತೀನಿ, ಈ ಮೇಲ್ಗಡೆ ಕಾಣ್ತಾ ಇರೋದು ತಿಂತೀನ, ಇಲ್ಲ ಒಳಗಡೆ ಇರೋದು ತಿಂತೀನ? ಸಿಂಪಲ್, ನಿಮ್ಮ ಉತ್ತರ ನಂಗೆ ಗೊತ್ತು. ಓಕೆ, ಎಲ್ಲರಿಗೂ ಗೊತ್ತು. ಯಾರ್ಯಾರೆಲ್ಲ ಎಗ್ ತಿಂದಿದ್ರೆ ಅವರೆಲ್ಲರಿಗೂ ಗೊತ್ತು. ಆ್ಯಂಡ್ ಎಗ್ ತಿಂದೇ ಇರೋರಿಗೂ ಗೊತ್ತು ಎಗ್ಗಲ್ಲಿ ಏನು ತಿಂತಾರೆ ಅಂತ. ಓಕೆ, ಆಬ್ವಿಯಸ್ಲಿ ಒಳಗಡೆ ಇರೋದು ತಿಂತೀರಾ, ಅಂದರೆ ಆಲ್ಬುಮಿನಸ್ ಪಾರ್ಟ್ ತಿಂತೀರಾ ಆ್ಯಂಡ್ ಎಗ್ ಯಾಕೆ ತಿಂತೀರಾ. ಓಕೆ, ಶೆಲ್ ಅಂತೂ ಯಾರೂ ತಿನ್ನಲ್ಲ, ದಿಸ್ ಇಸ್ ಕಾಲ್ಡ್ ಶೆಲ್. ಬಟ್ ಇದು ಪೂರ್ತಿ ಹಿಂಗಿರೋಕ್ಕೆ ಕಾರಣವೇ ಈ ಎಗ್ ಶೆಲ್. ಓಕೆ, ಈ ಶೆಲ್ ಏನಿದೆ ಅಲ್ವಾ, ಇದಕ್ಕೋಸ್ಕರನೇ ಒಳಗಡೆ ಇರೋದು ಪ್ರೊಟೆಕ್ಟ್ ಆಗಿರೋದು, ಹೌದಾ. ಆ್ಯಂಡ್ ಇದನ್ನು ಸೇರಿಸಿನೇ ನಾವು ಎಗ್ ಅಂತ ಕರೆಯೋದು. ಒಳಗಡೆ ಇದಕ್ಕೆ ಮತ್ತು ಒಳಗಡೆಗೆ ಏನೂ ಸಂಬಂಧನೇ ಇಲ್ಲ, ಆಯಿತಾ. ಈ ಎಗ್ ಶೆಲ್ಗೆ ಮತ್ತು ಎಗ್ಗದ ಕಂಟೆಂಟ್ಗೆ, ಅಂದರೆ ಎಗ್ ಯಾಕ್ ಇರ್ಬೋದು ಆ್ಯಂಡ್ ಆಲ್ಬುಮಿನ್ ಇರ್ಬೋದು, ಅದಕ್ಕೆ ಮತ್ತು ಎಗ್ ಶೆಲ್ಗೆ ಸಂಬಂಧನೇ ಇಲ್ಲ. ಆದರೂ ಇದೇನು ಮಾಡುತ್ತೆ, ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಅದ್ರ ಕಂಟೆಂಟ್ ಇದರೊಳಗೆ ಏನೂ ಇರೋಲ್ಲ, ಬಟ್ ಪ್ರೊಟೆಕ್ಟ್ ಮಾಡುತ್ತೆ. ಶೆಲ್ ಪ್ರೊಟೆಕ್ಟ್ ಮಾಡುತ್ತೆ. ಇದನ್ನೇ ಸೇಮ್ ಟು ಸೇಮ್ ನಿಮ್ಮ ಲೈಫ್ಗೆ ಅಪ್ಲೈ ಮಾಡಿ, ನಿಮ್ಮ ಬಾಡಿಗೆ ಅಪ್ಲೈ ಮಾಡಿ. ನೀವೊಂದು ಬಾಡಿ ಏನಿದೆ, ದಿಸ್ ಬಾಡಿ, ಈ ಬಾಡಿ ಜಸ್ಟ್ ಅ ಕವರಿಂಗ್ ಫಾರ್ ಯುವರ್ ಕಾನ್ಷಿಯಸ್ನೆಸ್. ಓಕೆ, ನಿಮ್ಮ ಮನಸ್ಸಿಗಲ್ಲ, ನಿಮ್ಮ ಕಾನ್ಷಿಯಸ್ನೆಸ್ಗೆ. ನಾನು ಅಂತ ಹೇಳ್ಕೊಳ್ಳೋ ಒಂದು ಕಾನ್ಷಿಯಸ್ನೆಸ್ ಇದೆ ಗೊತ್ತಾ, ನಿಮ್ಮ ಮೈಂಡ್ ಅಲ್ಲ, ನಿಮ್ಮ ದೇಹ ಅಲ್ಲ. ನಾನು ಅಂತ ಹೇಳ್ಕೊತಿರೋ ಒಂದು ಕಾನ್ಷಿಯಸ್ನೆಸ್ ಇದೆ ಅಲ್ವಾ, ಯಾವುದು ಇದನ್ನೆಲ್ಲನೂ ಓನ್ ಮಾಡ್ತಾ ಇದೆ ಅಲ್ವಾ, ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋಕ್ಕೆ ಇದೊಂದು ದೇಹ ಅಷ್ಟೇ. ಓಕೆ, ಇದು ಬೇಸಿಕ್, ಈ ಲೆವೆಲ್ ಬೇಸಿಕ್ ನಾನು ಯಾವತ್ತೂ ಹೋಗಿಲ್ಲ. ಆ್ಯಂಡ್ ಇವನ್ ಬೇಸಿಕ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಈ ಮೈಂಡ್ ಮತ್ತು ಬಾಡಿ ಕನೆಕ್ಷನ್ ಗೊತ್ತಾಗಬೇಕು ಅಂದರೆ ನಿಮ್ಗೆ ಇಷ್ಟು ಗೊತ್ತಿರಬೇಕು. ಓಕೆ, ಯಾವುದೇ ಒಂದು ನೀವು ಕೆಲಸ ಮಾಡ್ತಾಯಿದ್ದೀರಾ, ಯಾವುದೇ ಒಂದು ಏನೋ ಒಂದು ಹೊಸದಾಗಿ ಥಿಂಕ್ ಮಾಡ್ತಾಯಿದ್ದೀರಾ, ಏನೋ ಒಂದು ಯೋಚನೆ ಮಾಡ್ತಾಯಿದ್ದೀರಾ ಅಂತಂದ್ರೂ ಇದು ಇಂಪಾರ್ಟೆಂಟ್. ನೀವು ಥಿಂಕ್ ಮಾಡ್ತಾಯಿದ್ದೀರಾ, ಇಲ್ಲ ನಿಮ್ಮ ಕಾನ್ಷಿಯಸ್ನೆಸ್ ಥಿಂಕ್ ಮಾಡ್ತಾಯಿದೆಯಾ, ಇಲ್ಲ ನಿಮ್ಮ ಮನಸ್ಸು ಥಿಂಕ್ ಮಾಡ್ತಾಯಿದೆಯಾ ಅಂತ. ನಿಮಗೆ ಯಾವಾಗ ಇದು ಡಿಫ್ರೆನ್ಷಿಯೇಟ್ ಮಾಡೋದು ಗೊತ್ತಾಗುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ. ಓಕೆ, ಫಸ್ಟ್ ಬೇಸಿಕ್ಕಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೇಸಿಕ್ ಏನಿಲ್ಲ, ನಾನು ಹೇಳಿದ್ನಲ್ವಾ, ಎಗ್ ಆ್ಯಂಡ್ ಎಗ್ ಯಾಕ್ ಥಿಯರಿ. ಓಕೆ, ಇದನ್ನು ಪೂರ್ತಿ ಕರೆಯೋದೇ ನೀವು ಎಗ್ ಅಂತ, ಬಟ್ ತಿನ್ನೋದು ಇನ್ಸೈಡ್. ಅಂದರೆ ಯಾವುದೇ ಫ್ರೂಟ್ ತೊಗೊಂಡ್ರು ಹಾಗೇ. ಫ್ರೂಟ್ ತೊಗೊಂಡ್ರೆ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಕ್ಲಸ್ಟರ್ಡ್ ಆ್ಯಪಲ್ ತೊಗೊಂಡ್ರೆ, ಇಲ್ಲ ಪೈನ್ಯಾಪಲ್ ತೊಗೊಂಡ್ರೆ, ಅದ್ರ ಮೇಲೆ ಒಂದು ಕೋಟಿಂಗ್ ಇರುತ್ತೆ, ಬಟ್ ಯು ಕಾಲ್ ಇಟ್ ಹೋಲ್. ಓಕೆ, ನೀವು ಹೋಲಾಗೆ ಕರಿತೀರಾ. ಈಗ ಒಬ್ಬ ಮನುಷ್ಯನಿಗೆ ನೀವು ಕರಿಬೇಕು ಅಂತಂದರೆ, ಈಗ ನನ್ನ ಬಾಡಿ ನೋಡಿ ನೀವು ನನ್ನ ಮನುಷ್ಯ ಅಂತ ಕರಿತೀರಾ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಬಸವರಾಜ್. ಓಕೆ, ಐ ಆಮ್ ಬಸವರಾಜ್. ಆ್ಯಂಡ್ ಯಾರೋ ಒಬ್ರು ನನ್ನ ಕರೆದ್ರು ಇಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಇವ್ರು ಯಾರು ಅಂತ ಕೇಳಿದ್ರೆ ಅವ್ರು ನನ್ನ ಬಾಡಿನ ತೋರಿಸಿ, ಇಲ್ಲ ನನ್ನ
ಫೋಟೋನ ತೋರಿಸಿ ಇವ್ರು ಬಸವರಾಜ್ ಅಂತ ಇಂಟ್ರಡ್ಯೂಸ್ ಮಾಡ್ತಾರೆ. ಓಕೆ, ಆದರೆ ನೀವು ಯಾರು ಆ್ಯಕ್ಚುಲಿ? ನಿಮ್ಮ ಬಾಡಿನೇ ನೀವಾ? ಸಿಂಪಲ್ ಕ್ವಶನ್ ಅಲ್ವಾ? ಸಿಂಪಲ್. ನಿಮ್ಮ ಬಾಡಿನೇ ನೀವಾ ಅಥವಾ ನಿಮ್ಮ ಕಾನ್ಷಿಯಸ್ನೆಸ್ ನೀವಾ? ಈ ಕ್ವಶನ್ಗೆ ಆನ್ಸರ್ ಯಾರ್ಯಾರಿಗೆಲ್ಲ ಆಲ್ರೆಡಿ ಅರ್ಥ ಆಗಿದೆ ಅವರು ಕಮೆಂಟ್ ಮಾಡಿ. ನಿಮ್ಮ ಕಾನ್ಷಿಯಸ್ ನೀವಾ, ಇಲ್ಲ ನಿಮ್ಮ ಬಾಡಿ ಇದೆ, ಇಲ್ಲ ನಿಮ್ಮ ಮೈಂಡ್ ಇದೆ, ಅದು ನೀವಾ ಅಂತ. ಓಕೆ, ಸಿಂಪಲ್. ಈ ಎಗ್ನ ತೆಗೆದಿಟ್ಬಿಡೋಣ. ಹೊಸದಾಗಿ ತೊಗೊಂಬಂದಿದ್ದೆ ಒಂದು 30 ಎಗ್ಸ್. ಅಷ್ಟೇನು ತಿನ್ನಲ್ಲ, ಬಟ್ ಸ್ಟಿಲ್ ಇರಲಿ ಅಂತ, ಅಟ್ಲೀಸ್ಟ್ ಅದನ್ನು ನೋಡ್ಬಿಟ್ರೆ ತಿನ್ನೋಣ ಅಂತ. ಓಕೆ, ಲೀವ್ ದ ಟಾಪಿಕ್. ಆ್ಯಂಡ್ ಇಷ್ಟು ಕಾನ್ಸೆಪ್ಟು, ಬೇಸಿಕ್ ಕಾನ್ಸೆಪ್ಟ್ ಇಷ್ಟೇ ಸಾಕು ಅನ್ಕೋತೀನಿ. ಆ್ಯಂಡ್ ತುಂಬ ಲೆಂತಿ ವಿಡಿಯೋ ಆದರೆ ಇನ್ನು ಬೋರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಚಿಕ್ಕದ ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ಚಿಕ್ಕ ವೀಡಿಯೋನ ಮಾಡೋಣ. ವಿಲ್ ಡೂ ಮಲ್ಟಿಪಲ್ ವಿಡಿಯೋಸ್. ಓಕೆ, ಅಂದರೆ ಒಂದೇ ವಿಡಿಯೋದಲ್ಲಿ ಪೂರ್ತಿ ಹೇಳ್ಕೊಂಡ್ರೆ ರಾಗ ಹೇಳ್ದಂಗೆ ಆಗುತ್ತೆ. ಲೈಕ್ ಅದೇ ರಾಗ ಅದೇ ಹಾಡು. ಸೊ ಬೆಟರ್ ಅವಾಯ್ಡ್ ದ್ಯಾಟ್. ಇವಾಗ ಏನಿದ್ರು ಮೈಂಡ್ ಬಾಡಿ ಕನೆಕ್ಷನ್ದು ಇನ್ನೊಂದು ಬೇಸಿಕ್ಸ್. ಓಕೆ, ಈ ಬೇಸಿಕ್ಸ್ ಅರ್ಥ ಆದರೆ ನೆಕ್ಸ್ಟ್ ವೀಡಿಯೋಸ್ ಒಳಗಡೆ ನಿಮಗೆ ನೆಕ್ಸ್ಟ್ ಅರ್ಥ ಆಗುತ್ತೆ. ಆ್ಯಂಡ್ ಇದನ್ನು ಕಂಟ್ರೋಲ್ ಮಾಡೋದು ಕೂಡ ಹೇಳ್ಕೊಡ್ತೀನಿ ಅಂತೆ. ಆ್ಯಂಡ್ ವಿಡಿಯೋಸ್ ಒಂದು ಸ್ವಲ್ಪ ಲೇಟ್ ಆಗ್ತಾಯಿದೆ, ಹಾಗೆ ಒಂದು ಸ್ವಲ್ಪ ಬಿಸಿ ಶೆಡ್ಯೂಲ್. ಮೇ ಬಿ ಇನ್ಮೇಲೆ ಟ್ರೈ ಮಾಡ್ತೀನಿ, ಅಂದರೆ ವೀಕ್ಲಿ 2 or 3 ವಿಡಿಯೋಸ್ ಹಾಕೋಕ್ಕೆ. ಪೂರ್ತಿ ದೊಡ್ಡ ವಿಡಿಯೋಸ್ ಅಂದರೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಓಕೆ, ವಿಲ್ ಸಿಟ್ ವಿತ್. ಯೂಸ್ ಯಾರಿಗಿದೆ ಅವ್ರಿಗೆ ಶೇರ್ ಮಾಡಿ, ಯಾಕಂತಂದರೆ ತುಂಬ ಜನಕ್ಕೆ ನೀಡಿದೆ ಬಟ್ ಯಾರು ಹೇಳ್ಕೊಳ್ಳಲ್ಲ. ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಮೇ ಅದು. ಯಾರಿಗೆ ನೀಡ್ ಇರುತ್ತೆ ಅವ್ರು ಯಾರು ಹೇಳ್ಕೊಳ್ಳಲ್ಲ. ಆ್ಯಂಡ್ ಯಾರ್ಯಾರಿಗೆ ನೀಡ್ ಇದೆ ಅಂತ ನಿಮಗೆ ಅನಿಸುತ್ತೆ ಅವ್ರಿಗೆಲ್ಲ ಈ ವಿಡಿಯೋ ಸೆಂಡ್ ಮಾಡಿ. ಹಾಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್.